ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಸರ್ ಸಂಜಯ್ ಅಂತ ಅಂದ್ಬಿಟ್ಟು. ಸಂಜಯ್ ಅಂತ. ಯಾವ ಊರು ಸರ್? ಸರ್ ಅಂಬ್ಲಾರೆ. ಅಂಬ್ಲಾರೆ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಇವಾಗ ಕಲ್ಲಂಗಡಿ ಹಾಕಿರೋದು ಮ್ಯಾಕ್ಸ್ ಅಲ್ವಾ? ಸರ್ ಮ್ಯಾಕ್ಸ್. ಎಷ್ಟು ದಿನದ ಕ್ರಾಪು ಸರ್? 27-28 ಸರ್. 27-28 ದಿನ ಕ್ರಾಪು. ಸ್ಟಾರ್ಟಿಂಗು ನೀವು ಸ್ವಲ್ಪ ಮುದುರಿದೆ ಅಂತ ಹೇಳಿದ್ರಿ. ಸರ್ ಹೌದು. ಮುದುರಿಗೆ ಒಂಥರ ಎಲೆ ಸಹ ಮತ್ತೆ ಏನೋ ಒಂಥರ ಇದು ಬಿಸಿಲಿಟ್ಟುಕೋ ಅಂತ ಗೊತ್ತಿಲ್ಲ, ನೀರಿನ ಟೈಪ್ ಅಂತ ಗೊತ್ತಿರಲಿಲ್ಲ. ಗಿಡ ಒಂಥರ ಅಷ್ಟೊಂದು ಅನುಕೂಲವಾಗಿ ಇರಲಿಲ್ಲ, ಹೆಲ್ದಿಯಾಗಿ ಇರಲಿಲ್ಲ. ಕೊಟ್ಟಿವಿ ಮನೆ ನೀವು ಎಂತ ಹೇಳಿದ್ರೆ ಮೆಡಿಸಿನು. ಸೊ ಅದ ಮುದ್ರಿಗೆ ಮೆಡಿಸಿನ್ ಮಾಡ್ಕೊಂಡ್ಮೇಲೆ ಮುದ್ರು ನೀಟಾಗಿ ಅಳಿತು, ಎಲ್ಲ ಕ್ಲಿಯರ್ ಆಗಿದೆ. ಸೆಟ್ಟಿಂಗ್ಸ್ ಹೆಂಗಿದೆ ಸರ್? ಇವಾಗ 28 ದಿನದ ಕ್ರಾಪ್ ಅಲ್ವಾ ಇದು? ಹೌದು ಸರ್ ಹೌದು. ಸೆಟ್ಟಿಂಗ್ಸ್ ಎಷ್ಟಿದೆ ಸರ್ ಒಂದೊಂದು ಗಿಡಕ್ಕೆ? ಒಂದು 6-7 ಸರ್. ತೋರಿಸ್ಬೋದಾ ಕಾಯಿಗಳನ್ನ? ಸರ್ ತೋರಿಸಿ ಸರ್. ತೋರಿಸಿ ಸರ್, ನೀವೇನೆ ತೋರಿಸಿ ಸರ್. ನೀವು ತೋರಿಸಿ ಸರ್ ಕಾಯಿನ. ಬನ್ನಿ ಸರ್ ಇಲ್ಲಿ ಬಳ್ಳಿಯಿಂದನೇ ತೋರಿಸಿ ಸರ್. ಓಕೆ ಸರ್. ನೋಡಿ ಸರ್, ಇದು ಒಂದು ಬಳ್ಳಿ ಇದು ಫಸ್ಟು. ಒಂದು, ಎರಡು ಸರ್, 3. ಅದು ಬೇರೆ ಬಳ್ಳಿ ಇದೆ ಅಣ್ಣ? ಇಲ್ಲ ಸರ್, ಇದೆ ಇದೇನೆ. ಇಲ್ಲಿ ನೋಡಿ, ಇಲ್ಲಿ 3. ಬನ್ನಿ ಸರ್ ಸರ್ 4. ಸೆಟ್ಟಿಂಗ್ಸು ನೀಟಾಗಿ ಆಗಿದೆಯಲ್ಲ ಅಣ್ಣ? ಇದು ನೋಡಿ ಸರ್, ಇದು ಬನ್ನಿ ಸರ್ ತೋರಿಸ್ತೀನಿ. 7 ಕೈ ತೋರಿಸ್ಬಿಡ್ತೀನಿ ನಾನು ಸರ್. 5 ಬನ್ನಿ ಸರ್, ಇದೇ ಸೆಟ್ಟಿಂಗ್. ಇದು ಸರ್ 6. ಅಂದಾಜು 3 ಕಾಯಿ ಅಂತೂ ಒಂದು 50 ಗ್ರಾಮ್ ಮೇಲೆ ಸೆಟ್ಟಿಂಗ್ ಆಗಿದೆ. 4 ಕಾಯಿಗೇನು ತೊಂದರೆ ಸರ್. 3 ಕಾಯಿ ಅಂತೂ ಕೂತಿದೆ, 50 ಗ್ರಾಮ್ ಅಷ್ಟು. ಸರ್ ಖಂಡಿತ. ಚೆನ್ನಾಗಿ ಕೆಲಸ ಮಾಡಿದೆ ಸರ್. ಇದು ನಮ್ಮದು ಯಾವ್ದು ಮಾಡ್ಕೊಂಡಿದ್ರಿ ಹೇಳಿ ಸೆಟ್ಟಿಂಗ್ಸ್ ನೀವು? ಸರ್ ಅಂತಂದರೆ ಸೆಟ್ಟಿಂಗ್ಸ್ಗೆ ಫ್ಲವರಿಂಗಿಗೆ ಯಾವ್ದು ಮಾಡ್ಕೊಂಡಿದ್ರಿ ಮೆಡಿಸನ್ನು? ಮೊಬೊಮಿನೋ ಹೈಡ್ರೋಪ್ರೋಡ್ ನಮ್ದು ಮಾಡ್ಕೊಂಡ್ಮೇಲೆ ಸರ್ ಅದಾದ್ಮೇಲೆ ಕಾಯಿ ಸೆಟ್ಟಿಂಗ್ ಆಗಿರೋದು, ಒಂದು ಗಿಡ ಚೆನ್ನಾಗಿರೋದು. ಮೊಬೊಮಿನೋ ಹೈಡ್ರೋಪ್ರೋಡ್ ನಿಮ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಎಲ್ಲ ಗಿಡದಲ್ಲೂ ಆಲ್ಮೋಸ್ಟ್ ಇದೆಯಲ್ಲ ಕಾಯಿ? ಸರ್ ಇದು ಬಳಸ್ಬೋದಾ ಸರ್ ರೈತರ ಪ್ರಾಡಕ್ಟು? ಖಂಡಿತ.